ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಚಾಲೆಂಜ್ ನ 32ನೇ ದಿನಕ್ಕೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಮನೇಲಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡ್ಕೊಂಡು ಒಂದ್ ಸ್ವಲ್ಪ ಗಾಡಿ ಡಿಎಲ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನಾನು ಕೆಲ್ಸಕ್ಕೆ ಇವೆಲ್ಲ ಬೇಕಾ ಅಂತ ಅನ್ಕೊಂಡಿದೀನಿ. ಬಟ್ ಇರ್ಲಿ ಅಂತ ಇಟ್ಕೊಂತ ಇದೀನಿ. ಅದು ಏನಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಮನೆಯಿಂದ ಹೊರಗಡೆ ಬಂದೆ, ಓಡೋಣ ಅಂದ್ರೆ ನಾವಮ್ಮ ತಲೆಯಲ್ಲಿ ಕೂದಲು ಉದ್ರಿದ್ರು ನಮ್ಮಮ್ಮ ಬಾಚೋದಂತೂ ನಿಲ್ಸ್ಲೇ ಇಲ್ಲ. ಮನೇಲೆಲ್ಲಾ ಮಾತಾಡ್ಸ್ಕೊಂಡು ಸೀದಾ ನಾನು ಪವನ ಸೀದಾ ಹೊರಟಿದ್ದೆ ಬೊಮ್ಮಳೆ ಕಡೆ. ಬೊಮ್ಮಳಿ ಬಂದು ಸೀದಾ ಕಾರಲ್ಲಿ ಏನ್ ಮಾಡ್ತಿದ್ದೀನ ಅಂತ ಅನ್ಕೊಂಡಿದೀರಾ. ಆಗ್ಲೇ ಹೇಳ್ದಂಗೆ ಡಾಕ್ಯುಮೆಂಟ್ಸ್ ಇದಕ್ಕೆ ರೆಡಿ ಮಾಡಿದ್ದು, ಕಾರ್ ಕಲಿಯೋಣ ಅಂತ ಬಂದಿದ್ದೆ ಇವತ್ತು. ಆಲ್ರೆಡಿ ನನ್ನ ಹತ್ರ 2 ವೀಲರು ಅಂಡ್ 4 ವೀಲರು ಡಿಎಲ್ ಇದೆ. ಬಟ್ ಇರ್ಲಿ ಅಂತ ಪ್ರಾಕ್ಟೀಸ್ ಆಗ್ಲಿ ಅಂತ ಬಂದಿದ್ದೆ. ಅಲ್ಲೆಲ್ಲ ಕೆಲಸ ಮುಗ್ಕೊಂಡು ಸೀದಾ ಆಫೀಸ್ ಕಡೆ ಬಂದೆ. ಆಫೀಸ್ ಕಡೆ ಬಂದು ಎಲ್ಲ ಪಾರ್ಸಲ್ ನ ಡಿವೈಡ್ ಮಾಡ್ಕೊಂಡು 65 ಪಾರ್ಸಲ್ ಇದ್ದವು. ಸೊ ಓಡೋಣ. ಮನೇಲಿ ಹೇಳಿದೆ, ಕೇಳಿಲ್ಲ. ಡ್ರೈವಿಂಗ್ ಬರುತ್ತೆ ಅಂತ ನಾವು ಮುಂಚೆಯಿಂದ ಹೇಳಿದೆ. ಬಟ್ ನಮ್ಮಮ್ಮನಿಗೆ ನಂಬಿಕೆ ಇಲ್ಲ. ಅದಕ್ಕೆ ಇವತ್ತು ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕಾರೆಲ್ಲ ಡ್ರೈವ್ ಮಾಡ್ಕೊಂಡು ಸೀದಾ ಆಫೀಸ್ ಕಡೆ ಬಂದೆ. ಸೊ ಒಂದ್ 15 ದಿನ ಹೋಗೋಣ ಅಂತ ಅನ್ಕೊಂಡಿದೀನಿ. ಓಕೆ, ಹೊರಡೋಣ ಈಗ ಮರ್ಮಳೆ ಕಡೆ. ಮರ್ಮಳಿ ಬಂದೆ. ಮರ್ಮಳಿಲಿ ನಮ್ಮ ಹುಡುಗಂದು ಕೊಪ್ಪಳದಿಂದ ಒಂದು ಪಾರ್ಸಲ್ ಬಂದಿತ್ತು. ಇದೆ ಫ್ಲಿಪ್ಕಾರ್ಟ್ ಇಂದು. ಬಟ್ ಇದು ಸಣ್ಣದಿದೆ, ಚಿಕ್ಕದಿದೆ ಪಾರ್ಸಲ್. ಇವೇ ಆಟೋದಲ್ಲಿ ಬರುತ್ತೆ. ದೊಡ್ಡ ದೊಡ್ಡ ಪಾರ್ಸಲ್ ಎಲ್ಲ ನಮ್ಮ ಆಫೀಸ್ ಕಡೆ ಹಾಕ್ತಾರೆ. ದೊಡ್ಡ ಫ್ಯಾನ್ ಗಳೆಲ್ಲ ಹಾಕ್ತಿರ್ತಾರೆ ಪಾರ್ಸಲ್ಗಳು. ಅದನ್ನ ಗಾಡಿ ಮೇಲೆ ಟ್ರಾವೆಲ್ ಮಾಡಕ್ಕಾಗ ಆ ತರ 3 ಫ್ಯಾನ್ ಇದ್ವು. ಇವತ್ತು ಅಲ್ಲೇ ಬಿಟ್ಟು ಬಂದಿದ್ದೀನಿ ಆಫೀಸ್ ಕಡೆ. ಎಲ್ಲಾ ಪಾರ್ಸಲ್ ಕಂಪ್ಲೀಟ್ ಆಯ್ತು. ಇವನ್ನ ಮಾತಾಡ್ಸ್ಕೊಂಡು ಎಲ್ರಿಗೂ ನಮಸ್ಕಾರ. ಮರ್ಮಳಿ ಬಂದ್ಬಿಟ್ಟು ಎಲ್ಲಾ ಪಾರ್ಸಲ್ ಕಂಪ್ಲೀಟ್ ಮಾಡಿದೀನಿ. ಓಕೆ ಗಾಯ್ಸ್, ನಿನ್ನೆ ಅರ್ನಿಂಗ್ಸ್ ನೋಡೋದಾದ್ರೆ 69 ಸಿಕ್ಮೆಂಟ್ಸ್ಗೆ 1148 ರೂಪಾಯಿ ಹಾಕಿದ್ರೆ ಒಂದು ಪಾರ್ಸಲ್ ಪೆಂಡಿಂಗ್ ಇದೆ. ಸೊ ಅದನ್ನ ಬೊಮ್ಮನಹಳ್ಳಿಯಲ್ಲಿ ಕೊಡ್ಬೇಕಂತ ಕಸ್ಟಮರ್ ಹೇಳಿದ್ದಾರೆ. ಸೊ ಅಲ್ಲಿ ಡ್ಯೂಟಿ ಮಾಡ್ತಾರೆ ಅಂತೆ. ಅಡ್ರೆಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ಸೊ ಓಡೋಣ ಈಗ ಬೊಮ್ಮನಹಳ್ಳಿ ಕಡೆ. ಸೀದಾ ಆಫೀಸ್ ಕಡೆ ಬಂದೆ. ಆಫೀಸ್ ಕಡೆ ಬಂದು ಸೀದಾ ನಾವು ಹೊರಟಿದ್ದೆ. ಪೆಟ್ರೋಲ್ ಖಾಲಿ ಐತೆ ಅಂತ ನಮ್ಮ ಮಾವ ಕರೆದಿದ್ದ. 60 ರೂಪಾಯಿ ಲೆವೆಲ್ ಅಂತ 60 ರೂಪಾಯಿ ಪೆಟ್ರೋಲ್ ಹಾಕ್ಸಕ ಇವ್ರಿಗೆ ಪೆಟ್ರೋಲ್ ಕೊಟ್ಬಿಟ್ಟು ನಾನು ಸೀದಾ ಆಫೀಸ್ ಕಡೆ ಬಂದೆ. ಆಫೀಸ್ ಕಡೆ ಬಂದು ಇದೊಂದು ಪಾರ್ಸಲ್ ಪೆಂಡಿಂಗ್ ಇದೆ ಅಂತ ಹೇಳಿದೆ ಅಲ್ಲ, ಅದು ಈ ಪಾರ್ಸಲ್ ನ ಕಸ್ಟಮರ್ಗೆ ಕೊಟ್ಬಿಟ್ಟು ಓಕೆ ಗಾಯ್ಸ್. ಸೊ ಆಫೀಸ್ ಕಡೆ ಬಂದು ಎಲ್ಲಾ ಪಾರ್ಸಲ್ ಕಂಪ್ಲೀಟ್ ಮಾಡ್ಕೊಂಡೆ. ಟೋಟಲ್ ಇವತ್ತು ಪಾರ್ಸಲ್ ಕಂಪ್ಲೀಟ್ ಆಗಿರೋದು 54 ಪಾರ್ಸಲ್ ಕಂಪ್ಲೀಟ್ ಆಗಿದೆ. ಯಾಕಂತ ಹೇಳ್ತೀನಿ, ಯಾಕೆ ಕಮ್ಮಿ ಆಗಿದೆ ಅಂತ ಹೇಳ್ತೀನಿ. ಸೊ ಒಂದೇ ಕಸ್ಟಮರ್ ಫ್ಯಾನ್ ಇದ್ವು, ಬಟ್ ಡೆಲಿವರಿ ಕೊಡಕ್ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ಸೊ ಸಿಕ್ಕಾಪಟ್ಟೆ ದೊಡ್ಡದು ಬಾಕ್ಸ್ ಅಲ್ವಾ. ಸೊ ಗಾಡಿ ಮೇಲೆ ಟ್ರಾವೆಲ್ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ಅವರು ಇದುವರೆಗೂ ಯಾವತ್ತು ಕ್ಯಾನ್ಸಲ್ ಮಾಡಿರ್ಲಿಲ್ಲ. ಹಾಗೆ ಎಲ್ಲ ಕಸ್ಟಮರು ಸಿಂಗ್ ಇದ್ವು ಪಾರ್ಸಲ್ಗಳು ಎಲ್ಲರೂ ಆಲ್ಮೋಸ್ಟ್ ಕ್ಯಾನ್ಸಲ್ ಮಾಡಿದ್ರು. ಏನ್ ಮಾಡಕ್ಕಾಗಲ್ಲ, ಪದೇ ಪದೇ ಹೇಳಕ್ ಆಗಲ್ಲ ಅವ್ರಿಗೆ. ಅಲ್ಲೇ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ದಂಗೆಲ್ಲ ಮತ್ತೆ ಮನೆ ಹತ್ರ ಕರ್ಸ್ಕೊಂತಾರೆ. ಮತ್ತೆ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳ್ತಿರ್ತಾರೆ. ಸೊ ಏನ್ ಮಾಡಕ್ಕಾಗಲ್ಲ ಅಂತವ್ರಿಗೆ. ನಾವೇನ್ ಮಾಡ್ತೀವಿ ಅಂದ್ರೆ ನಮಗೂ ಒಂದ್ ಟೈಮ್ ಬರುತ್ತೆ, ಮಾಡ್ತೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಡೋಣ ಈಗ ಮನೆ ಕಡೆ.